ಹಲೋ ಮಕ್ಕಳ, ನಾನು ಚಾಪ್ಟರ್ 2 ಪಾಲಿನಾಮಿಯಲ್ಸ್ ಒಂದು ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಪಾಲಿನಾಮಿಯಲ್ಸ್ ಅಂತಂದರೆ ಹೀಗೆ 2x, x ಸ್ಕ್ವೇರ್ ಪ್ಲಸ್ 2x, x ಕ್ಯೂಬ್ ಮೈನಸ್ x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 3 ಇದನ್ನು ನಾವು ಪಾಲಿನಾಮಿಯಲ್ಸ್ ಅಂತ ಹೇಳ್ತೀವಿ. ಯಾವುದನ್ನ ಪಾಲಿನಾಮಿಯಲ್ಸ್ ಅಲ್ಲ ಅಂತಂದರೆ, ಈಗ ಈ ಥರ ಇದ್ದರೆ x ಪ್ಲಸ್ 1/x ಅಂತಂದರೆ ಇದನ್ನು ಏನು ಮಾಡ್ತೀವಿ ನಾವು, x ಟು ದ ಪವರ್ ಆಫ್ x ಪ್ಲಸ್ 1, ಇದನ್ನು 1/xನ ಇದು ಮೇಲೆ ಹೋದ್ರೆ ಏನಾಗುತ್ತೆ, ಪವರು -1 ಇರುತ್ತೆ. ನಮಗೆ ವೇರಿಯಬಲ್ಸ್ ಇರುತ್ತಲ್ಲ, ಎಕ್ಸ್ ವೈ ಝೆಡ್ ಅನ್ನೋ ವೇರಿಯಬಲ್ಸ್ ಇಲ್ಲಿ ಎಲ್ಲ ಎಕ್ಸ್ ಅಲ್ಲೇ ಕೊಟ್ಟಿರೋದ್ರಿಂದ ಎಕ್ಸ್ ವೇರಿಯಬಲ್ ಅಲ್ವಾ, ಇದ್ರದ್ದು ಪವರು ಓಲ್ ನಂಬರ್ ಇರಬೇಕು. ಇಲ್ಲಿ 1 ಇದ್ರೆ ಅದು ಓಲ್ ನಂಬರ್, 2 ಓಲ್ ನಂಬರ್, ಇವೆಲ್ಲ ಓಲ್ ನಂಬರ್ ಇದ್ದಾಗ ಅದನ್ನ ಪಾಲಿನಾಮಿಯಲ್ಸ್ ಅಂತ ಹೇಳ್ತೀವಿ. ಈಗ ನೋಡಿ, ಎಕ್ಸ್ ಬೈ 1/x ಇರಿದ್ರೆ ಇದನ್ನ ನಾವೇನಂತ ಬರಿತೀವಿ, 1/xನ ಎಕ್ಸ್ ಟು ದ ಪವರ್ ಆಫ್ -1. ಇಲ್ಲಿ 1 ಇರುತ್ತೆ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ. ಇದು ಮೇಲೆ ಹೋದಾಗ -1 ಆಗುತ್ತೆ. ಈ ಪವರ್ ನಮಗೆ -1 ಈ ಫ್ರಾಕ್ಷನ್ ಅಲ್ಲಿ ಅಥವಾ ಮೈನಸ್ ಅಲ್ಲಿ ಬಂದ್ರೆ ಇಟ್ಸ್ ನಾಟ್ ಎ ಪಾಲಿನಾಮಿಯಲ್. ಇದನ್ನ ರೂಟ್ ಎಕ್ಸ್ ಪ್ಲಸ್ 3 ಇದನ್ನ ಏನಂತ ಬರೀತೀರಾ ನೀವು, ರೂಟ್ ಎಕ್ಸ್ ನ ಎಕ್ಸ್ ಟು ದ ಪವರ್ ಆಫ್ 1/2 ಪ್ಲಸ್ 3. ಆಯ್ತಾ, ಈ ವೇರಿಯಬಲ್ದು ಪವರ್ ಫ್ರಾಕ್ಷನ್ ಅಲ್ಲಿ ಇದೆ, ಆದ್ರಿಂದ ಇದನ್ನ ನಾವು ಪಾಲಿನಾಮಿಯಲ್ಸ್ ಅಲ್ಲ. ಇದು ಈ ವೇರಿಯಬಲ್ಸ್, ಇದ್ರದ್ದು ವೇರಿಯಬಲ್ಸ್ ಇದೆಯಲ್ಲ, ಅದರದ್ದು ಪವರ್ ಓಲ್ ನಂಬರ್ ಅಲ್ಲಿ ಇರಬೇಕು. 0 ಇಂದ ಹಿಡಿದು 1 2 3 ಅಂತ ಹಾಗೆ ಇದ್ರೆ ಅದನ್ನ ಪಾಲಿನಾಮಿಯಲ್ಸ್ ಅಂತೀವಿ. ನೆಕ್ಸ್ಟ್, ಪಾಲಿನಾಮಿಯಲ್ಸ್ ಇನ್ ಒನ್ ವೇರಿಯಬಲ್, ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಮೈನಸ್ 7 ಇದೆ. ಇದು ಪಾಲಿನಾಮಿಯಲ್ಸ್ ಇನ್ ವೇರಿಯಬಲ್ ಎಕ್ಸ್, ಇದು ಪಾಲಿನಾಮಿಯಲ್ಸ್ ಇನ್ ವೇರಿಯಬಲ್ ವೈ, ಇನ್ ಪಾಲಿನಾಮಿಯಲ್ ಇನ್ ವೇರಿಯಬಲ್ ಟಿ. ಅದ್ರದ್ದು ಈ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಇರುತ್ತಲ್ಲ, ಅದನ್ನ ಯಾವ ವೇರಿಯಬಲ್ ಇರುತ್ತೆ ಅದು ಕೆಲವು ಸರಿ ಎಕ್ಸ್ ಇರುತ್ತೆ, ವೈ ಇರುತ್ತೆ, ಟಿ ಇರುತ್ತೆ. ಅದನ್ನ ಒಂದೇ ಇರಬೇಕು, ಎಕ್ಸ್ 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 ಅದನ್ನ ವೇರಿಯಬಲ್ ಎಕ್ಸ್, ವೈ ವೈ ವೇರಿಯಬಲ್ ವೈ, ಟಿ ಅದನ್ನು ಟಿ ಪಾಲಿನಾಮಿಯಲ್ ವೇರಿಯಬಲ್ ಟಿ ಅಂತ ಹೇಳ್ತೀವಿ. ಟರ್ಮ್ಸ್ ಅಂದ್ರೆ ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಅಂದ್ರೆ ಎಕ್ಸ್ ಸ್ಕ್ವೇರ್ ಮತ್ತೆ 2x ಅನ್ನೋದು ಟರ್ಮ್ಸ್ ಅಂತೀವಿ. ಇದರಲ್ಲಿ ಎಷ್ಟು ಟರ್ಮ್ಸ್ ಇದೆ, 1 2 ಟರ್ಮ್ಸ್ ಇದೆ. ಇದರಲ್ಲಿ 1 2 3 4 ಟರ್ಮ್ಸ್ ಇದೆ, ಅದನ್ನ ಟರ್ಮ್ಸ್. ಕೆಲವು ಸರಿ 3 ಇದ್ರೆ 1 2 3 ಅಂತಂದಾಗ ನೋಡಿ, ಇದರಲ್ಲಿ 1 ಟರ್ಮ್ ಇದೆ, 2 ಟರ್ಮ್ ಇದೆ, ಇದ್ರಲ್ಲಿ 4 ಟರ್ಮ್ ಇದೆ. ಆ ಥರ ಟರ್ಮ್ 1 2 3 4 ಟರ್ಮ್, 1 2 ಟರ್ಮ್ಸ್ ಆಗುತ್ತೆ. ನೆಕ್ಸ್ಟ್, ಕೋಎಫಿಷಿಯಂಟ್ ಅಂದರೆ ಅದರ ಜೊತೆಗಿರುವಂಥದ್ದು. ಈಗ -x³ ಪ್ಲಸ್ 4x ಸ್ಕ್ವೇರ್ ಪ್ಲಸ್ 7x ಮೈನಸ್ 2 ಇದೆ ಅಲ್ಲ, ದ ಕೋಎಫಿಷಿಯಂಟ್ ಆಫ್ x³ ಕೋಎಫಿಷಿಯಂಟ್ ಅಂದರೆ ಜೊತೆಗಿರುವಂಥದ್ದು ಯಾವುದು, 1 ಅಂತ ಬರೆದು ಬಿಡ್ತೀರಾ ನೀವು. 1 ಮಾತ್ರ ಅಲ್ಲ, ಮೈನಸ್ ವ್ಯಾಲ್ಯೂ ಇರೋದ್ರಿಂದ -1 ಅಂತ ಬರೀಬೇಕು. ಪ್ಲಸ್ ಇದ್ರೆ ಬರೆಯೋ ಅವಶ್ಯಕತೆ ಇರಲ್ಲ, ಮೈನಸ್ ಇದ್ರೆ ನೀವು ಅದನ್ನ ಬರೀಲೇಬೇಕಾಗುತ್ತೆ. ಇಲ್ಲಿ ಈ ಎಕ್ಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಪ್ಲಸ್ 4 ಇದೆ, 4 ಬರೀರಿ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂತಂದಾಗ ನೀವು 7 ಇದೆ. ಕೋಎಫಿಷಿಯಂಟ್ ಆಫ್ ಇದು -2 ಕೋಎಫಿಷಿಯಂಟ್ ಇಲ್ಲಿ ಏನು ಇಲ್ಲ ಅಂದ್ರೆ ಎಕ್ಸ್ ಟು ದ ಪವರ್ ಆಫ್ ಇಲ್ಲಿ 1 ಇದೆ, ಎಕ್ಸ್ ಟು ದ ಪವರ್ ಆಫ್ 0 ಅಂತ ಇರೋದ್ರಿಂದ ಎಕ್ಸ್ ಟು ದ ಪವರ್ ಆಫ್ 0 ಅದದ್ದು ಕೋಎಫಿಷಿಯಂಟ್ -2 ಇರುತ್ತೆ. ಎಕ್ಸ್ ಟು ದ ಪವರ್ ಆಫ್ 0 ಅಂದ್ರೆ ಏನು, ವ್ಯಾಲ್ಯೂ 1 ಅಲ್ವಾ. ಈಗ ನೋಡಿ, ಈಗ 2 ಅಂತ ಇದೆ, ಇದನ್ನ ಹೆಂಗ್ ಬರಿಬೋದು, -2 ಎಕ್ಸ್ ಟು ದ ಪವರ್ ಆಫ್ 0 -2 ಇಂಟು ಇದ್ರ ವ್ಯಾಲ್ಯೂ ಏನು 1, 2 1s 2 ಮೈನಸ್ ವ್ಯಾಲ್ಯೂ 2, ಅದನ್ನ ಆ ಥರ ನಾವು ಬರೀತೀವಿ. ನೆಕ್ಸ್ಟ್, ಪಾಲಿನಾಮಿಯಲ್ ಈಸ್ ಡಿನೋಟೆಡ್ ಅಂದ್ರೆ ಯಾವ್ದ್ರಿಂದ ಡಿನೋಟ್ ಮಾಡ್ತೀವಿ, ಇದನ್ನ ನಾವು ಪಾಲಿನಾಮಿಯಲ್ ಅಂತ ಹೇಳ್ತೀವಲ್ಲ, ಇದನ್ನ ಯಾವ್ದ್ರಿಂದ ಡಿನೋಟ್ ಮಾಡ್ತೀವಿ, px qx rx ry ಆ ಥರ ಡಿನೋಟ್ ಮಾಡ್ತೀವಿ. ಇದು ಪಾಲಿನಾಮಿಯಲ್. ಇದನ್ನ ನಾವು ಡಿನೋಟ್ ಮಾಡೋದು ಈ ಇದರಿಂದ, ಇದು ಪಾಲಿನಾಮಿಯಲ್. ಇದನ್ನ ಈ ತರ ry ಅಂತ ಡಿನೋಟ್ ಮಾಡ್ತೀವಿ. ಈ y ಅಂತ x ಅಂತ ಇದಿಲ್ಲಿ ಏನಿರುತ್ತೋ ಅದನ್ನ ಇಲ್ಲಿ x ಹಾಕ್ಬೇಕು ನೀವು. x³ -1 ಅಂದ್ರೆ x, y ಅಲ್ಲಿ ಇದ್ರೆ ಇದು ನಿಮ್ಗೆ y ಹಾಕ್ಬೇಕು, u ಅಲ್ಲಿ ಇದ್ರೆ u ಹಾಕ್ಬೇಕು, ಅಷ್ಟೇ. ಪಾಲಿನಾಮಿಯಲ್ಸ್ ಇಸ್ ಡಿನೋಟೆಡ್ ಬೈ, ಇದರಿಂದ ನಾವು ಡಿನೋಟ್ ಮಾಡ್ತೀವಿ. ಇದನ್ನ ಪಾಲಿನಾಮಿಯಲ್ ಅಂತೀವಿ, ಅದನ್ನ ಡಿನೋಟ್ ಮಾಡೋದು ಇದರಿಂದ. ನೆಕ್ಸ್ಟ್, ಮೊನಾಮಿಯಲ್ಸ್, ಬೈನಾಮಿಯಲ್ಸ್, ಟ್ರೈನಾಮಿಯಲ್ಸ್. ಮೊನಾಮಿಯಲ್ಸ್ ಅಂದ್ರೆ ಒಂದೇ ಟರ್ಮ್ ಇರಬೇಕು. ನಾನು ಹೇಳಿದ್ನಲ್ಲ 1 ಟರ್ಮ್ 2 ಟರ್ಮ್ ಅಂತ ಹೇಳ್ತೀವಲ್ಲ, ಒಂದೇ ಟರ್ಮ್ ಇರು. ಪಾಲಿನಾಮಿಯಲ್ಸ್ ಹ್ಯಾವಿಂಗ್ 1 ಟರ್ಮ್, 2x 2 5x³ ಇದು 2 ಕೂಡ ಮೊನಾಮಿಯಲ್, ಯಾಕಂದ್ರೆ ಎಕ್ಸ್ ಟು ದ ಪವರ್ ಆಫ್ 0 ಇರೋದ್ರಿಂದ ಅದು ಕೂಡ ಮೊನಾಮಿಯಲ್. -5x² ಇದನ್ನ 1 ಟರ್ಮ್ ಇರೋದನ್ನ ನಾವು ಮೊನಾಮಿಯಲ್ ಅಂತೀವಿ. ಬೈನಾಮಿಯಲ್ ಅಂದ್ರೆ 2 ಟರ್ಮ್ಸ್, 1 2 1 2 1 2. ಟ್ರೈನಾಮಿಯಲ್ ಅಂತಂದ್ರೆ 1 2 3 1 2 3 ಅದನ್ನ ಟ್ರೈ ಅಂದ್ರೆ 3, ಬೈ ಅಂದ್ರೆ 2, ಮೊನೋ ಮೀನ್ಸ್ 1.
1 ಟರ್ಮ್ 2 ಟರ್ಮ್ 3 ಟರ್ಮ್. ಡಿಗ್ರಿ ಆಫ್ ದ ಪಾಲಿನಾಮಿಯಲ್ಸ್, ಈ ಡಿಗ್ರಿನ ನಾವು ಯಾವುದನ್ನ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್, ಈ ಪವರ್ ಇರುತ್ತಲ್ಲ ನಮಗೆ ಇಲ್ಲಿ ಅದನ್ನ ನೋಡಬೇಕು. ಅದರಲ್ಲಿ ಯಾವ್ದು ಹೈಯೆಸ್ಟ್ ಇರುತ್ತೋ ಅದನ್ನ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಇದರಲ್ಲಿ ಈ ಪಾಲಿನಾಮಿಯಲ್ಸ್ ಇದು ಎಕ್ಸ್ಪ್ರೆಷನ್ ಅಲ್ಲಿ ಏನಿದೆ, ಇದರಲ್ಲಿ x to the power of 7, x to the power of 6 ಆ ಥರ ಇದೆ. ಇದ್ರಲ್ಲಿ ಹೈಯೆಸ್ಟ್ ಯಾವುದು 7 ಇದೆ, ಡಿಗ್ರಿ ಪವರ್ ಅಂತ ಹೇಳ್ತೀವಲ್ಲ, ಹೈಯೆಸ್ಟ್ ಪವರ್ ಇದನ್ನ 7 ಇರೋದ್ರಿಂದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಇಸ್ 7. ಇದರಲ್ಲಿ ನೋಡಿ 6 2 ಇದೆ, ಇದರಲ್ಲಿ 6 ಇಸ್ ದ ಹೈಯೆಸ್ಟ್, 6 ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಇಸ್ 6. ನೆಕ್ಸ್ಟ್ ಲೀನಿಯರ್ ಪೇರ್, ಕ್ವಾಡ್ರಾಟಿಕ್ ಪೇರ್ ಮತ್ತು ಕ್ಯೂಬಿಕ್ ಲೀನಿಯರ್ ಪಾಲಿನಾಮಿಯಲ್ಸ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್, ಕ್ಯೂಬಿಕ್ ಪಾಲಿನಾಮಿಯಲ್ಸ್. ಲೀನಿಯರ್ ಪಾಲಿನಾಮಿಯಲ್ಸ್ ಅಂದರೆ ಪಾಲಿನಾಮಿಯಲ್ಸ್ ಆಫ್ 1 ಡಿಗ್ರಿ, ಅಂದರೆ ಎಕ್ಸ್ ವೈ ಝೆಡ್ಗೆ ಬರೀ ಏನು ಇಲ್ಲ ಅಂದ್ರೆ 1 ಡಿಗ್ರಿ ಇದೆ ಅಂತ, ಇದು 1 ಇದೆ, ಇಲ್ಲೂ 1 ಇದೆ. ಇದನ್ನು ನಾವು ಲೀನಿಯರ್ ಪೇರ್, ಲೀನಿಯರ್ ಪಾಲಿನಾಮಿಯಲ್ಸ್. 2 ಡಿಗ್ರೀಸ್ ಇದ್ರೆ ಈಗ ನೋಡಿ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಆ ಥರ ಎಲ್ಲ ಇದ್ದಾಗ ನಮಗೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಡಿಗ್ರಿ 2 ಇರಬೇಕು. ಕ್ಯೂಬಿಕ್ ಪಾಲಿನಾಮಿಯಲ್ಸ್ ಅಂದರೆ 3 ಡಿಗ್ರೀಸ್ ಇರಬೇಕು, ಅಂದರೆ ಎಕ್ಸ್ ಟು ದ ಪವರ್ ಆಫ್ 3, 4x ಕ್ಯೂಬ್, 2x ಕ್ಯೂಬ್ ಪ್ಲಸ್ 1. ಇದು ನಮಗೆ ಈ ವೇರಿಯಬಲ್ಸ್ದು ಡಿಗ್ರಿ 3 ಇರಬೇಕು. ನೋಡಿ 3 ಇದೆ, ಇದನ್ನು ನಾವು ಏನಂತೀವಿ ಕ್ಯೂಬಿಕ್ ಪಾಲಿನಾಮಿಯಲ್ಸ್. ಇದು ಇಂಟ್ರೊಡಕ್ಷನ್ನು. ಓಕೆ, ಥ್ಯಾಂಕ್ ಯು.